2/1/2025 ಉಪ್ಪಾರಪಾಳ್ಯ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ. ದಾಖಲೆಗಳು ಕೇಳ್ತಾ ಇದ್ರಲ್ಲ, ಅಲ್ಲಿ ಕಂಪ್ಲೇಂಟ್ ಯಾರೋ ಕೊಟ್ಟಿಲ್ಲ. ಕಂಪ್ಲೇಂಟ್ ಅನ್ನ ಯಾರೋ ಒಬ್ಬರು ಕೊಟ್ಟಿಲ್ಲ, ಸೋಮಂಟನೂ ಅಲ್ಲ, ಪೊಲೀಸರೇ ಕಂಪ್ಲೇಂಟ್ದಾರರೇ ಪೊಲೀಸರು. ಇಲ್ಲಿ ಕಂಪ್ಲೇಂಟ್ದಾರ ಯಾರು ಅಂತ ಹೇಳಿದ್ರೆ ಪೊಲೀಸರು ASI ಅವರೇ. ಅವ್ರಿಗೆ ಒಂದು ಮಾಹಿತಿ ಬರ್ತೈತೆ, ಏನು ಅಂತ ಹೇಳಿದ್ರೆ ಗಾಂಧಿನಗರ ಮಧ್ಯಾಹ್ನ ಸಮಯ 3 ಗಂಟೆ ಬಾತ್ಮೀದಾರರು ನನ್ನನ್ನು ಸಂಪರ್ಕಿಸಿ ಗಾಂಧಿನಗರದ ವೈ ರಾಮಚಂದ್ರ ರಸ್ತೆಯಲ್ಲಿರುವ ಗುಬ್ಬಿ ವೀರಣ್ಣ ರಂಗಮಂದಿರದ ಇರುವ ಸಜ್ಜನ್ ಲಾಡ್ಜ್ನಲ್ಲಿ ವಿಜಯಪುರ ಜಿಲ್ಲೆಯ ಸಿಕಂದರ್ ಚೌಧರಿ ಎಂಬಾತ ವ್ಯಕ್ತಿ ರೂಮ್ ಮಾಡಿಕೊಂಡು ಸರ್ಕಾರಿ ಉದ್ಯೋಗಿಗಳಿಗೆ ನಡೆಯುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಸಂಪರ್ಕಿಸಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಪಿತೂರಿ, ಒಳಸಂಚು ಇವೆಲ್ಲವನ್ನ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ. ನಾನು ಆ ಸ್ಥಳಕ್ಕೆ ಹೋದಾಗ ಅವರು ಪೊಲೀಸರು ಅವರ ಸ್ಟೇಟ್ಮೆಂಟ್, ನಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ 2ನೇ ಮಾಡಿ ರೂಮ್ ನಂಬರ್ 201, 2ನೇ ಮಾಡಿ, ನಾನು ಸುಮ್ಮನೆ ಹಂಗೆ ಹೇಳ್ಬಿಟ್ರೆ ನಂಬಲ್ಲ ಶಿವಲಿಂಗೇಗೌಡ್ರೆ, 2ನೇ ಮಾಡಿ ರೂಮ್ ನಂಬರ್ 201 ಅಲ್ಲಿ ಸಿಕಂದರ್ ಚೌಧರಿ ಬಿನ್ ಅಮುಜು ಸಾಬ್ 44 ವರ್ಷ, ಚವಳಡಿ ಗ್ರಾಮ, ಇಂಡಿ ತಾಲೂಕು, ವಿಜಯಪುರ ಇವರ ಹೆಸರಿನಲ್ಲಿ ರೂಮ್ ಬುಕ್ ಆಗಿದೆ. ಈ ರೂಮ್ಗೆ ಬಂದು ಇಲ್ಲಿ ವ್ಯವಹಾರ ಮಾಡ್ತಾ ಇದ್ರು ಅಂತೇಳಿ ಪೊಲೀಸರು ಕಂಪ್ಲೇಂಟ್ ಆಗಿ ಅದ್ರ ಮೇಲೆ FIR ಆಗಿದೆ. ಅಧ್ಯಕ್ಷ, ಒಂದು FIR ಸಾಕಾಗಲ್ಲ, ಯಾಕಂದ್ರೆ ತಿರುಗಿ ನಂಬಲ್ಲ ಅದನ್ನ. 2ನೇ FIR ವಿಜಯನಗರದಲ್ಲಾಗಿದೆ. ವಿಜಯನಗರದಲ್ಲಿ 2ನೇ FIR ಆಗಿದೆ. ಅಲ್ಲಿ PDO ಪರೀಕ್ಷೆ ಇದೆ, ಅದನ್ನ FIR ಕಾಪಿ ಎಲ್ಲ ಇದೆ, ನಿಮ್ಗೆ ಕೊಡ್ತೀನಿ. ಕಾಪಿ ಬೇಕಾ ಅಧ್ಯಕ್ಷರು ಕೊಡ್ತೀರನ್ನಪ್ಪ, ನಾನು ಹೇಳಿದ್ದಾಯ್ತು, ಕೊಡು ಅಧ್ಯಕ್ಷರಿಗೆ, ಅದು ಕೊಡ್ತೀನಿ, ಇದು ಕೊಡ್ತೀನಿ. ವಿಜಯನಗರ ಪೊಲೀಸ್ ಸ್ಟೇಷನ್ ಇದು. ಆ ವಿಜಯನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ನೂ ಡೀಟೇಲ್ ಆಗಿದೆ. ವಿಜಯನಗರ ಪೊಲೀಸ್ ಸ್ಟೇಷನ್ ಇಲ್ಲಿ ದುಡ್ಡೆಲ್ಲ ಮೆನ್ಷನ್ ಮಾಡಿದ್ದಾರೆ. ಮೆಜೆಸ್ಟಿಕ್ ನಲ್ಲಿರುವ ಸೌತ್ ವೆಸ್ಟರ್ನ್ ರೈಲ್ವೆ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿರುವ ಗೋವಿಂದರಾಜು ಎಂಬಾತನು ವಿವಿಧ ಉದ್ಯೋಗಿಗಳಿಗೆ ನಡೆಯುವ KAS, PDO, ಗ್ರಾಮ ಲೆಕ್ಕಾಧಿಕಾರಿ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ಪರೀಕ್ಷಾರ್ಥಿಗಳನ್ನು ಮಧ್ಯವರ್ತಿ ಮುಖಾಂತರ ಮೋಸದಿಂದ ಅಕ್ರಮವಾಗಿ ಹಣ ಪಡೆದುಕೊಂಡು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಹಣ ಸಂಪಾದನೆ ಮಾಡುತ್ತಿರುವ ಬಂದ ಮಾಹಿತಿ. ಇದು FIR ರಿಪೋರ್ಟ್ ನಾನು ಹೇಳ್ತಾ ಇರೋದು, ಕಂಪ್ಲೇಂಟ್ ಅಲ್ಲ. ಪೊಲೀಸರು FIR ಹಾಕಿರೋದು ಅವ್ರ ಮೇಲೆ. ಅದರಲ್ಲಿ ಹೇಳ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತನಗೆ ಪರೀಕ್ಷೆಗೆ ಸಂಬಂಧಿಸಿದಂತ ಅಧಿಕಾರಿಗಳು ಪರಿಚಯವಿದ್ದು, ಯಾರು KPSC ಅವರು ನಮ್ಗೆ ಪರಿಚಯ ಇದ್ದು, ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿಸಿ ಹುದ್ದೆ ಕೊಡಿಸುವುದಾಗಿ ಮಧ್ಯವರ್ತಿಗಳ ಮುಖಾಂತರ ನಂಬಿಸಿ PDO ಹುದ್ದೆಗೆ 25 ಲಕ್ಷ ರೂಪಾಯಿ. ನಂದಲ್ಲ ಕಂಪ್ಲೇಂಟ್ ನಂದಲ್ಲ, ಪೊಲೀಸ್ ಇಲಾಖೆಯವರು 25 ಲಕ್ಷ ಯಾವುದು PDOಗೆ ಅವ್ರ FIR ಅಲ್ಲಿ ಬರೆದಿರೋದು. ಅದಾದ್ಮೇಲೆ KS ಪ್ರಿಲಿಮಿನರಿ ಪರೀಕ್ಷೆಗೆ 50 ಲಕ್ಷ, KS ಪ್ರಿಲಿಮಿನರಿ ಪರೀಕ್ಷೆಗೆ 50 ಲಕ್ಷ ರೂಗಳನ್ನು ನೀಡುವಂತೆ ಮಾತಾಡಿಕೊಂಡು ಅವರಿಂದ OMR ಶೀಟ್ಗಳನ್ನು ತುಂಬಿಸಿ ಗೊತ್ತಿಲ್ಲದ ಪ್ರಶ್ನೆಗೆ, ಅದು ಹೇಳ್ತೀನಿ, ಅದು ದೊಡ್ಡ ರಹಸ್ಯನೇ ಐತೆ. ರಹಸ್ಯ ಹೇಳ್ಬಿಟ್ರೆ ನಾವೆಲ್ಲ ನಡ್ಗೋಗ್ಬೇಕು. ಆ OMR ಪ್ರಶ್ನೆ ಪತ್ರಿಕೆ ಬರುತ್ತಲ್ಲ, ಅದರಲ್ಲಿ ದೊಡ್ಡ ಸ್ಕ್ಯಾಂಡಲ್ ಇದೆ. ಅದನ್ನ ಅವರು ಇಷ್ಟಕ್ಕೆಲ್ಲ ಅವ್ರೇನ್ ಮಾಡಿದ್ದಾರೆ, ಅವರ ಮೊಬೈಲ್ ನಂಬರ್ಗಳು, ಖಾಲಿ ಚೆಕ್ಗಳು, ಇವರಿಂದ ಖಾಲಿ ಚೆಕ್ ಇವೆಲ್ಲವನ್ನ ತೆಗೆದುಕೊಂಡು ಈಗ ಈ ಒಂದು ಪರೀಕ್ಷೆಯ ಒಂದು ವ್ಯವಹಾರಗಳನ್ನ ಮಾಡಿದ್ದಾರೆ. ಅಧ್ಯಕ್ಷರೇ, ಈಗ ಹೇಳಿ, ನಾನು ತೋರಿಸ್ನಲ್ಲ ಇಲ್ಲಿ ವ್ಯವಹಾರ ಆಗಿದೆ ಅಂತೇಳಿ.